ಮಧು ಅಂತ ಹೇಳಿ ಒಂದು ಹೆಣ್ಮಗುನ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ನೇಣು ಹಾಕಿದ್ದಾರೆ. ಈ ಒಂದು ವಿಷಯನ ಕೇಳೋದಕ್ಕೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಒಂದು ಸಲ ಯೋಚನೆ ಮಾಡಿ, ಅವರ ಮನೇಲಿ ಎಷ್ಟು ನೊಂದ್ಕೊಂಡಿರ್ಬಾರ್ದು ಅಂತ ಯೋಚನೆ ಮಾಡಿ. ಬಟ್ ಸ್ಟಿಲ್ ನನ್ನ ಕೈಲಿ ಎಷ್ಟೇ ಕಷ್ಟ ಆದರೂ ಮಾತಾಡೋದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಇದ್ರ ಬಗ್ಗೆ ಇದು 4-5 ದಿನ ಆಗಿದೆ ನಡೆದು. ಇದ್ರ ಬಗ್ಗೆ ತುಂಬ ಜನಕ್ಕೆ ವಿಷಯನೇ ಗೊತ್ತಿಲ್ಲ. ಏನಕ್ಕೆ ಅಂತಂದರೆ ಎಲೆಕ್ಷನ್ ಬಗ್ಗೆ ತುಂಬ ನೋಡ್ತಾ ಇದ್ದೀರಿ ನ್ಯೂಸ್ಗಳನ್ನ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಷಯದ ಬಗ್ಗೆ ಗೊತ್ತಿಲ್ಲ. ಏನಾಗಿದೆ ಇವಾಗ ಸಮಾಜದಲ್ಲಿ ಅಂತಂದರೆ ಯಾವೊಂದು ವಿಷಯ ಜನಗಳಿಗೆ ತಲುಪಬೇಕು ಆ ಒಂದು ವಿಷಯಗಳು ತಲುಪ್ತಲ್ಲ, ಯಾವೊಂದು ವಿಷಯಗಳು ತಲುಪಬಾರ್ದು ಅಂಥ ವಿಷಯಗಳು ತುಂಬ ಸುಲಭವಾಗಿ ತಲುಪ್ತದೆ. ಬಟ್ ಸ್ಟಿಲ್ ನನ್ನ ಕಡೆಯಿಂದ ಯಾವ ವಿಷಯಗಳು ತಲುಪಿಸ್ಬೇಕು ಅಂಥ ವಿಷಯಗಳನ್ನ ತಲುಪಿಸೋದಕ್ಕೆ ಒಂದು ಯೂಟ್ಯೂಬ್ ಚಾನಲಿಂದ ಪ್ರಯತ್ನ ಪಡ್ತಾ ಇರ್ತೀನಿ. ಈ ಒಂದು ಘಟನೆ ಬಗ್ಗೆ ಹೇಳೋದಾದರೆ, ಮಧು ಅಂತ ಹೇಳಿ ಇವರು ಇಂಜಿನಿಯರ್ನ ಓದ್ತಾಯಿದ್ರಂತೆ. ಇವ್ರನ್ನ ಸುದರ್ಶನವರು ಲವ್ ಮಾಡ್ತಾ ಇದ್ರಂತೆ. ಬಟ್ ಇವ್ರು ಒಪ್ಕೊಂಡಿರಲಿಲ್ವಂತೆ. ಸೊ ಸದ್ಯಕ್ಕೆ ಇನ್ವೆಸ್ಟಿಗೇಷನಿಂದ ಬಂದಿರುವಂಥ ಸುದ್ದಿಗಳಿದು. ಅವ್ರು ಒಪ್ಕೊಂಡಿರಲಿಲ್ವಂತೆ. ಆ ಒಂದು ಕಾರಣಕ್ಕೆ ಇವ್ರನ್ನ ಕರ್ಕೊಂಡೋಗಿ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ನೇಣು ಹಾಕಿದಾರಂತೆ. ಸೊ ಜೊತೆಗೆ ಅವ್ರಿಗೆ ಒಂದು ಡೆತ್ ನೋಟು ಕೂಡ ಸಿಕ್ಕಿದೆಯಂತೆ. ಏನು ಅಂತಂದರೆ ಮಧು ಅವರು ಬರೆದಿರೋದಂತೆ, ನಾನು ಎಕ್ಸಾಮ್ಸಲ್ಲಿ ಪಾಸ್ ಆಗ್ತಾಯಿಲ್ಲ, ಆ ಒಂದು ಕಾರಣಕ್ಕೆ ನಾನು ಈ ಒಂದು ಅಟೆಂಪ್ಟ್ನ ಮಾಡ್ತಾಯಿದ್ದೀನಿ ಸೂಸೈಡ್ಗೆ ಅಂತ ಬರೆದಿದ್ದಾರಂತೆ. ಸೊ ನೀವು ಅವರು ಸೂಸೈಡ್ ಏನಾಗಿದ್ದಾರೆ ಆ ಒಂದು ಫೋಟೋಸ್ಗಳನ್ನ ನೀವೇನಾದರೂ ನೋಡಿದ್ರೆ ಖಂಡಿತವಾಗ್ಲೂ ಅದು ನೀವು ಸೂಸೈಡ್ ಅಂತ ನೀವು ಯಾವುದೇ ಕಾರಣಕ್ಕೂ ನೀವು ಹೇಳಲ್ಲ. ಆ ರೀತಿ ಇದೆ ಅವರ ಪರಿಸ್ಥಿತಿ ಆ ಒಂದು ಫೋಟೋಸ್ಗಳಲ್ಲಿ. ಅದು ಖಂಡಿತವಾಗ್ಲೂ ಮಾಡಿರುವ ಇವರೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸೂಸೈಡ್ ಮಾಡಿಸಿರುವಂಥ ಕೆಲಸ ಅದು. ಆ ಫೋಟೋಗಳು ನೋಡಿದ್ರೆ ನಿಮಗೆ ಗ್ಯಾರಂಟಿ ಸಿಕ್ಕೋಗುತ್ತೆ. ಯಾವ ರೀತಿ ಮನ್ಸು ಬರುತ್ತೆ ಅಂತ ಗೊತ್ತಿಲ್ಲ. ಅವ್ರ ಕೈಲಿ ಒಂದು ಪೆನ್ನು ಪೇಪರ್ನ ಕೊಟ್ಟು ನಾನೇ ಸಾಯ್ತೀನಿ ಅಂತ ಹೆಂಗೆ ಬರ್ಸಿದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ. ಯಾವ್ಯಾವ ರೀತಿ ಜನಗಳಿದ್ದಾರೆ ಅಂತ ನೀವೇ ಯೋಚನೆ ಮಾಡ್ಬೋದು. ಸೊ ಇದ್ರ ಬಗ್ಗೆ ವಿಷಯಗಳು ತಲುಪಬೇಕು ಜನಗಳಿಗೆ. ಸೊ ಅದಕ್ಕೋಸ್ಕರ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಂದರೆ ನೀವು ಏನೂ ಇಲ್ಲ, ಜಸ್ಟ್ ನೀವು ಅಟ್ಲೀಸ್ಟು ನೀವು ಅವರು ಏನೋ ಫೋಟೋಸ್ಗಳಿದ್ದಾವೆ ಆ ಫೋಟೋಸ್ನೆಲ್ಲ ನಿಮ್ಮ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಶೇರ್ ಮಾಡಿ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಾನು ಮಾಡ್ತಾ ಇರೋ ಹಾಗೆ ಒಂದೊಂದು ನಿಮಿಷ ವೀಡಿಯೋನಾದರೂ ಮಾಡಿ ಅಪ್ಲೋಡ್ ಮಾಡಿ. ನಿಮ್ಮ ಯೂಟ್ಯೂಬು ಟಿಕ್ಟಾಕು ಎಲ್ಲೆಲ್ಲ ಇರುತ್ತಲ್ಲ, ಸೊ ಪ್ರತಿಯೊಂದು ಏನೇನೋ ಫೇಮಸ್ ಆಗುತ್ತೆ. ಇಂಥ ವಿಷಯಗಳಿಗೆ ಅವರು ನ್ಯಾಯ ಸಿಗೋ ರೀತಿ ನೀವು ಮಾಡಬೇಕು. ಏನಕ್ಕೆ ಅಂತಂದರೆ ಅವ್ರು ಏನಕ್ಕೆ ನ್ಯಾಯ ಸಿಗಬೇಕು ಅಂತಂದರೆ ಅವ್ರ ತಂದೆ ತಾಯಿ ಆದರೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬದುಕಬೇಕು ಅಂತಂದರೆ ಅವ್ರಿಗೊಂದು ನ್ಯಾಯ ಸಿಗಬೇಕು. ಸೊ ಅದಕ್ಕೋಸ್ಕರ ನೀವು ಆ ಒಂದು ಪ್ರಯತ್ನ ಪಡಿ. ಒಂದು ನಿಮಿಷ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಇಲ್ಲ ಅಂದರೆ ಆ ಒಂದು ಫೋಟೋಸ್ಗಳನ್ನ ಶೇರ್ ಮಾಡಿ, ಅಥವಾ ಮಾಡಿರೋರ್ನ ಯಾರಾದರೂ ಶೇರ್ ಮಾಡಿ. ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂತಂದರೆ ಇವಾಗ ನಾನು ಒಂದು ಹೇಳ್ತೀನಿ, ಯಾವುದಾದ್ರೂ ಸಿನಿಮಾ ಬಂದರೆ ನಾವು ಅವ್ರು ಡೇಟ್ ಗೊತ್ತಿರುತ್ತೆ, ಇಂಥ ಸಿನಿಮಾ ಇಂಥ ದಿನ ಬರುತ್ತೆ ಅಂತ ಗೊತ್ತಿರುತ್ತೆ ನಮಗೆ. ಯಾಕೆ ಅಂತಂದರೆ ಪೇಪರಲ್ಲಿ ಬರುತ್ತೆ, ನ್ಯೂಸಲ್ಲಿ ಬರುತ್ತೆ, ಅದೇ ಇದರಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಅದು ಸಿನಿಮಾಗೆ ಹೋಗಬೇಕು ಅಂತ ನಾವು ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಎಷ್ಟು ಕಾಯ್ತಾ ಇರ್ತೀವಲ್ವಾ. ಸೊ ಅದೇ ರೀತಿ ಇವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಕಾಯಬೇಕು ಅಲ್ವಾ. ಅವ್ರಿಗೊಂದು ನ್ಯಾಯ ಸಿಗಬೇಕು ಅಂತಂದರೆ ನಾವೆಲ್ಲ ವಾಯ್ಸ್ ರೈಸ್ ಮಾಡಬೇಕು. ಈ ಒಂದು ಸುದ್ದಿ ಎಲ್ಲ ಇಂಡಿಯಾಗೆ ಗೊತ್ತಾಗಬೇಕು. ನಾವು ಎಷ್ಟು ಹೋರಾಡ್ತಾ ಇದ್ದೀವಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಈ ಒಂದು ಸುದ್ದಿ ಎಲ್ರಿಗೂ ಗೊತ್ತಾಗಬೇಕು. ಅಷ್ಟೇ ನಾನು ಕೇಳ್ಕೊಳ್ಳೋದು. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಆ ರೀತಿ ಶಿಕ್ಷೆ ಆಗಬೇಕು. ಮತ್ತೆ ಅಂಥ ಜನಗಳು ಮತ್ತೆ ಲೈಫಲ್ಲಿ ಹುಟ್ಟಲೇಬಾರ್ದು. ಸೊ ಅಂಥ ಶಿಕ್ಷೆ ಆಗಬೇಕು. ನಾನು ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೊಂದು ನ್ಯಾಯ ಸಿಗಬೇಕು, ಅವರು ಚೆನ್ನಾಗಿರಬೇಕು, ಅವ್ರ ತಂದೆ ತಾಯಿ ಆದರೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿರಬೇಕು. ನಾನು ಕೇಳ್ಕೊಳ್ಳೋದಿಷ್ಟೇ. ನೀವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ನಾನು ಇಷ್ಟಕ್ಕೆ ಹೇಳಿ ನಾನು ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ನೀವು ಮಾಡಿ, ಎಲ್ರಿಗೂ ಶೇರ್ ಮಾಡಿ ನಿಮ್ಮ ವೀಡಿಯೋಗಳನ್ನ ಅಂತ ಹೇಳ್ತಾ. ಕೊನೆಯದಾಗಿ ಒಂದೇ ಮಾತು ಹೇಳೋದು, ಜಸ್ಟಿಸ್ ಫಾರ್ ಮಧು.